ಮುಖ್ಯವಾಗಿ ಈ ಶಬ್ದಗಳಿಂದಲೇನೆ ಅವರು ನಿಬಂಧ ಮತ್ತು ವಿಮೋಕ್ಷ ಅನ್ನುವ ಶಬ್ದಗಳಿಂದಲೇನೆ ಸ್ಪಷ್ಟವಾದ ವ್ಯತ್ಯಾಸಗಳನ್ನು ತಿಳಿಸಿದ್ದು ನಾವು ನೋಡಿದ್ವಿ. ನಾರಾಯಣ वीति वी विमोक्षाय इत्यत्र वी इति उपसर्गादेव मोक्ष नानात्वं ज्ञायते देवासुर नरत्वाद्याः जीवानां तु निसर्गतः निसर्गो नान्यते तेषां ನಿಸರ್ಗ ಅನ್ನೋದಕ್ಕೆ ಕ್ವಚಿತ್ ಯಾರಿಂದಲೂ ಹೇಗೂ ಯಾವತ್ತೂ ಕೂಡ ಬದಲಾಗುವುದಿಲ್ಲ ಅನ್ನೋ ಇಷ್ಟು ವಿಷಯಗಳಂದ್ರೆ ಇದನ್ನ ಯಾಕೆ ಪೂರ್ವದಲ್ಲಿ ವಿವರಿಸಿದ್ರು ಅಂದ್ರೆ ಮುಂದೆ 17ನೇ ಅಧ್ಯಾಯದಲ್ಲಿ ಇದರಿಂದ ಆಗುವ ಪರಿಣಾಮಗಳನ್ನ ಶಾಪವೂ ಕೂಡ ಸ್ವಭಾವವನ್ನು ಬದಲಿಸುವುದಿಲ್ಲ ಅಥವಾ ಮಹಾ ಅಪರಾಧವೂ ಕೂಡ ಸ್ವಭಾವವನ್ನು ಇದು ಗೊತ್ತಿದ್ರೆ ಮಾತ್ರ ನಮಗೆ ಎಷ್ಟೋ ಸರ್ತಿ ಶಾಪ ಇತ್ಯಾದಿಗಳ ಕಾರಣದಿಂದ ಸರ್ವಾತ್ಮನ ಒಬ್ಬ ವ್ಯಕ್ತಿ ಪೂರ್ತಿ ನಾಶ ಆಗುವುದಿಲ್ಲ ಅಂತ ಗೊತ್ತಾಗುತ್ತೆ. ಸ್ವಭಾವವೇ ಎಲ್ಲದಕ್ಕಿಂತಲೂ ಮುಖ್ಯ. ಆದರೆ ಪ್ರಭಾವವು ಒಂದು ಜನ್ಮದಲ್ಲಂತೂ ತನ್ನ ಪ್ರಭಾವವನ್ನು ಬೀರಿಯೇ ಬೀರುತ್ತೆ. ಅದನ್ನು ನಾವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಸ್ವಭಾವ ಮತ್ತು ಪ್ರಭಾವ ಒಂದೇ ಓಘದಲ್ಲಿದ್ದಾಗ ವೇಗ ಜಾಸ್ತಿ ಆಗತ್ತೆ. ಸ್ವಭಾವ ಮತ್ತು ಪ್ರಭಾವ ಬೇರೆ ಬೇರೆ ಆದಾಗ, ಅಂದ್ರೆ ಅವನಿಗಿರುವುದು ಸಾತ್ವಿಕ ಆದ್ರೆ ಅವನಿಗೆ ಪ್ರಭಾವ ರಾಜಸ, ಶರೀರ ತಾಮಸ ಅನ್ನೋ ಈ ಮೂರು ವ್ಯವಸ್ಥೆ ಇದ್ದಾಗ ಅವನಿಗೆ ಸ್ವಲ್ಪ ತೊಡಕಾಗತ್ತೆ. ಆದ್ರೆ ಅವನ ಸಮಯ ಬಂದಿದೆ, ಗುರುಗಳು ಸಿಗ್ತಾರೆ ಎಂದಾಗ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಅವನನ್ನ ನೇರ ಬಿಡುಗಡೆಯ ದಾರಿಯ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕಿರುವಂತದ್ದು ಏನು ಬಾಗಿಲು ತೆರೆದಾಟ ಅನ್ನೋದಿರುತ್ತೆ, ಅದು ನಡೆಯುತ್ತೆ. ಹಾಗಾಗಿ ದೈವ ಸರ್ಗ, ಭೂತ ಸರ್ಗ, ಪಿಶಾಚ ಅಥವಾ ರಾಕ್ಷಸ ಈ ಮೂರು ತರದ್ದು ಕೂಡ ಶರೀರ ಬಂದೊಡನೆ ಸ್ವಲ್ಪ ವ್ಯತ್ಯಾಸ ಆಗತ್ತೆ, ಸಾಧನೆಯ ಏರಿಳಿತ ಉಂಟಾಗತ್ತೆ ಅನ್ನೋದನ್ನ ಪೂರ್ವದಲ್ಲಿ ತಿಳಿಸಿದ್ರು. ಆದ್ರೆ ಒಂದು ಸಮಾಧಾನದಿಂದ ಇರ್ಬೇಕಾದ್ದೇನು ಅಂದ್ರೆ ಅಶೋಚ್ಯ ಏವ ವಿಜ್ಞೇಯ ಮೋಕ್ಷ ಯೋಗೋ ಹರೇ ಪ್ರಿಯ ಅಂತ ಭರವಸೆಯನ್ನ ಕೊಡುವ ಮಾತನ್ನ ಒಳಗಿನಿಂದ ಆತನಿಗೆ ಪರಂಪುರುಷನಾದ ನಾರಾಯಣನಿಗೆ ನಾನು ಹತ್ತಿರ ಆಗಬೇಕು ಅನ್ನುವ ನಾರಾಯಣ ಆಸೆ ಗಟ್ಟಿಯಾಗಿ ಇದ್ರೆ ಅದು ಎಷ್ಟೇ ತರದ ಪ್ರಭಾವಗಳು ಆತನನ್ನ ಮುಂದಕ್ಕೆ ನುಗ್ಲಿಕ್ಕೆ ಬಿಡದೇ ಇದ್ರೂ ಕೂಡ ಅದು ಕ್ಯಾರಿ ಆಗ್ತಾನೆ ಇರುತ್ತೆ ಭಾವನೆ. ಅದು ಇನ್ನೂ ಕೆಲವೊಂದು ಸರ್ತಿ ಹೇಗೆ ಕೆಟ್ಟದ್ದನ್ನ ಮಾಡ್ಲಿಕ್ಕೆ ಮನಸ್ಸು ತೊರೆದು ಅದು ಆಗದೇ ಇದ್ದಾಗ ಹೆಚ್ಚು ಮಾಡಬೇಕು ಅಂತ ಅನ್ಸುತ್ತೋ, ಒಳ್ಳೇದು ಕೂಡ ಹಾಗೇನೆ ಆಗುತ್ತೆ. ಅವನಿಗೆ ಮಾಡ್ಬೇಕು ಅಂತಿರುತ್ತೆ, ಹೊರಗಿನ ವಾತಾವರಣದಲ್ಲಿ ಅದಕ್ಕೆ ಬೇಕಿರುವ ಅನುಕೂಲತೆಗಳಿಲ್ಲದೆ ಹೋದಾಗ ಇನ್ನು ಹೆಚ್ಚು ಒಳಗಿನಿಂದ ಅವನು ದೇವರಿಗೆ ಹತ್ತಿರ ಆಗ್ಲಿಕ್ಕೆ ಶುರುವಾಗ್ತಾನೆ. ಕೃಷ್ಣ ಹೇಳ್ತಾನಲ್ವಾ, ಆ ನಂದ ಗೋಕುಲದ ಮಂದಿಗೆ ನೀನ್ ಬರ್ಲೇ ಇಲ್ಲ ಅಂದಾಗ ಅವರನ್ನು ಕರೆಸ್ಕೊಂಡು ಮಾತಾಡ್ತಾನೆ ಕೃಷ್ಣ. ನಾನು ಬರ್ಲಿಲ್ಲ ಅನ್ನೋದಕ್ಕೆ ಕಾರಣಗಳು ನೂರಾರಿದೆ, ಆದ್ರೆ ಅದನ್ನೇ ಈಗ ಕಾರಣ ಅಂತ ಕೊಡ್ತಾ ಕೂತ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಆಗುದಿಲ್ಲ. ಆದ್ರೆ ನಾನು ಬರ್ಲಿಲ್ಲ ಅನ್ನೋದ್ರಿಂದಾಗಿ ನಿಮ್ಮೊಳಗೆ ನಾನು ಇನ್ನೂ ಎಷ್ಟು ಹತ್ತಿರ ಆದೆ ಅನ್ನೋ ಸಂಗತಿ ನೀವು ಯೋಚಿಸಿದ್ರ? ನಾನು ಹತ್ತಿರ ಇದ್ದಾಗ ನೀವು ಏನ್ ಮಾಡಿದ್ರಿ ಅನ್ನೋ ನಿಮ್ ನೆನಪಿದೆ. ಆದ್ರಿಂದಾಗಿ ನೀವು ದೂರ ಆದ್ಮೇಲೆ ಇನ್ನಷ್ಟು ನನಗೆ ಹತ್ತಿರ ಆದಿ, ನಾನು ಅದನ್ನ ಗಮನಿಸಿದ್ದೇನೆ, ನಾನು ಅದನ್ನ ಅನುಭವಿಸಿದ್ದೇನೆ. ಇಲ್ಲಾಂದ್ರೆ ಇಲ್ಲಿ ತನಕ ಕಾದು ಯಾರಾದ್ರೂ ಕರೆದ ತಕ್ಷಣ ಬಂದು ಆ ಪ್ರೀತಿಯನ್ನ ಅಭಿವ್ಯಕ್ತಿಗೊಳಿಸುವುದಕ್ಕೆ ಅವಕಾಶ ಇರ್ತಿತ್ತ ಅಂತ ಕೇಳಿ ಅವರನ್ನ ಸಮಾಧಾನ ಪಡಿಸ್ತಾನೆ. ಗುಣಭೇದದಿಂದ ಪ್ರಪಂಚದಲ್ಲಾಗುವ
ವ್ಯತ್ಯಾಸಗಳನ್ನೆಲ್ಲ ನಿರೂಪಣೆ ಮಾಡಿದ್ರು. 3 ವರ್ಣದವರಿಗೂ ಕೂಡ ವೇದಾಧ್ಯಯನ ಅನ್ನೋದು ನಿರಂತರ. ಅದು ಶಾಸ್ತ್ರದಲ್ಲಿ ಕೊಟ್ಟ ಅವಕಾಶವನ್ನು ಬಳಸಿಕೊಂಡ ಅಂದ್ರೆ ಅವನು ಸಾಧಕನಾಗ್ತಾನೆ. ಇಲ್ಲ ಅಂದ್ರೆ ಮತ್ತೊಂದು ಸರ್ತಿ ಅಂತ ಅವಕಾಶ ಆತನಿಗೆ ಸಿಗುವುದು ಕಷ್ಟ ಆಗುತ್ತೆ. ಹಸಿವು ಇದ್ದಾಗ ಆಹಾರ ಸಿಕ್ಕಿದ್ರೆ ಆವಾಗ ಸಂತೋಷ ಆಗುತ್ತೆ. ಆಗ ಸಿಗದೆ ಹೋದ್ರೆ ಆಮೇಲೆ ಎಷ್ಟೋ ಹೊತ್ತಿಗೆ ಸಿಕ್ಕಿದ್ರೆ ಒಂದರ್ಥದಲ್ಲಿ ಆ ಹಸಿವು ಸತ್ತೋಗಿದೆ ಅಂದ್ಮೇಲೆ ತಿನ್ಬೇಕು ಅಂತ ತಿನ್ನೋದಷ್ಟೇ ಹೊರತು ಆ ಸಹಜವಾದ ಒಂದು ವಸ್ತುವಿನ ಆಧಾರ ಅನ್ನೋದು ಹೊರಟು ಹೋಗುತ್ತೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಅಧ್ಯಯನದ ಹಸಿವು ಉಂಟಾದಾಗಲೇ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ರೀತಿಯ ಪ್ರಯತ್ನವನ್ನು ಮಾಡಬೇಕು ಅಂತ ಮಾತು ಛಂದಸ ಶ್ರುತಿಯಲ್ಲಿ ನಿರೂಪಣೆ ಮಾಡಿದ್ರು. ಯಾರು ಆ ಹೊತ್ತಿಗೆ ಅಧ್ಯಯನವನ್ನು ನಡೆಸುವುದಿಲ್ವೋ ಅವನನ್ನ ವೇದದ ವಿಷಯದಲ್ಲಿ ದೂರವಾಗಿದ್ದಾನೆ ಅಂತ ವೇದೋಜ್ಜಿತಾನ್, ವೇದವನ್ನು ನಿರಾಕರಿಸ್ತಾನೆ. ಕೇವಲ ಸ್ವಾರ್ಥಕ್ಕಾಗಿ ಸುಮ್ಮನೆ ಬಾಯ್ಪಟ್ಟು ಹೊಡೆದು ಅದರನ್ನು ನಾನು ವೇದ ಓದಿದ್ದೇನೆ ಅಂತ ಅವನು ನಿಶ್ಚಯವಾಗಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದರಲ್ಲಿ ಸೋಲ್ತಾನೆ. ಅನ್ಯಥಾ ತಾಮಸ ಇತ್ಯೇವ ಉಚ್ಯೇತ ನತು ವಿಭಜ್ಯ ಅನ್ನುವ ಮಾತು ಹೇಳಿ, ಅಂದ್ರೆ ಏನು ಹೇಳಿದ, ಯಾರು ಅವಕಾಶ ಸಿಕ್ಕಿದಾಗ ಅದನ್ನು ಬಳಸಿಕೊಳ್ಳುವುದಿಲ್ವೋ ಅವನು ಕಳ್ಕೊಳ್ತಾನೆ ಅಂತ ಹೇಳಿದ್ರು. ಅವನು ತಾಮಸ ಅಂತ ಹೇಳಿಲ್ಲ, ಆ ಜನ್ಮದಲ್ಲಾದ್ರೂ ಕಳ್ಕೊಳ್ತಾನೆ. ಯಾಕಂದ್ರೆ ಮಧ್ಯದಲ್ಲಿ ಒಬ್ಬ ಇದ್ದಾನೆ ಅಂತ ಅನ್ನೋದನ್ನ ನಿರೂಪಣೆ ಮಾಡಿದ್ದಾರಲ್ವಾ, ರಾಜಸ ಅಂತ. ಹಾಗಾಗಿ ಒಂದು ಸರ್ತಿಗೆ ದೋಷ ಆಯ್ತು, ದಾರಿ ತಪ್ತು ಅಂದ ಮಾತ್ರಕ್ಕೆ ಮುಕ್ತಿಗೆ ಅರ್ಹನೇ ಅಲ್ಲ ಅಂತ ಯಾರನ್ನೂ ಕೂಡ ತಿರಸ್ಕರಿಸಿ ದೂರ ಇಡುವ ಹಾಗಿಲ್ಲ ಅನ್ನೋದನ್ನ ಸೂಚಿಸುವ ರೀತಿಯಲ್ಲಿ ಈ ಮಾತುಗಳು ನಿರೂಪಣೆಗೊಂಡಿವೆ. ಯದಿ ಸಾತ್ವಿಕಾ ತರ್ಹಿ ನೋತ್ಸೃಷ್ಟ ಶಾಸ್ತ್ರ. ಸಾತ್ವಿಕರಾದ್ರೆ ಎಲ್ಲೋ ಒಂದ್ಸರ್ತಿ ಕೈತಪ್ಪಿ ಶಾಸ್ತ್ರದಿಂದ ವಂಚಿತರಾಗ್ತಾರೆ, ಶಾಸ್ತ್ರದ ಶಾಸ್ತ್ರಕ್ಕೆ ವಿರೋಧವಾಗಿ ನಡ್ಕೊಳ್ತಾರೆ. ಆದ್ರೆ ಯದಿ ಸಾತ್ವಿಕ ತರ್ಹಿ ನ ಉತ್ಸೃಷ್ಟ ಶಾಸ್ತ್ರ. ಶಾಸ್ತ್ರವನ್ನು ಅವ್ರು ಯಾವತ್ತೂ ತ್ಯಾಗ ಮಾಡುವುದಿಲ್ಲ, ಅದರ ಹಿಂದೆ ಇರುವ ಸತ್ಯವನ್ನು ಗುರುತಿಸುವ ಪ್ರಯತ್ನ ಮಾಡುತ್ತಾರೆ. ಅದರ ಹಿಂದೆ ಇರುವ ಕಾಳಜಿಯನ್ನ, ಋಷಿಗಳ ದೂರದೃಷ್ಟಿಯನ್ನ, ಪರಮಾತ್ಮನ ಇಚ್ಛೆಗೆ ತಕ್ಕಂತೆ ಇರಬೇಕಾದ ರೀತಿ ನೀತಿಗಳನ್ನ ಅದು ಬೋಧಿಸ್ತಾ ಹೋಗುತ್ತೆ. ನಹಿ ವೇದ ವಿರುದ್ಧೋ ಧರ್ಮ. ಯಾವುದು ವೇದಕ್ಕೆ ವಿರುದ್ಧವಾಗುತ್ತೋ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದಿಷ್ಟಂತೂ ನಮಗೆ ಎಚ್ಚರದಲ್ಲಿರಬೇಕಾದ ಸಂಗತಿ. ಮುಂದಿನ ಪುಟ. ವೇದೋಖಿಲೋ ಧರ್ಮ ಮೂಲ ಸ್ಮೃತಿಶೀಲೇ ಚ ತದ್ವಿಧಾ ಇತಿ ಸ್ಮೃತಿ. ಎಲ್ಲ ವೇದಗಳು ಕೂಡ ಧರ್ಮಕ್ಕೆ ಮೂಲವಾಗಿದೆ. ಸ್ಮೃತಿಶೀಲೇ ಚ ತದ್ವಿಧಾಂ, ತದ್ವಿಧಾಂ ಸ್ಮೃತಿಶೀಲೇ. ಧರ್ಮಕ್ಕೆ ಆಧಾರ ಯಾವುದು ಅಂದ್ರೆ ಒಂದು ಸಮಗ್ರ ವೇದ, ಎರಡನೇದು ತದ್ವಿಧಾಂ ಧರ್ಮಶೀಲೆ. ತದ್ವಿಧಾಂ ಅಂತಂದ್ರೆ ಆ ಧರ್ಮವನ್ನ ತಿಳಿದವರ ಸ್ಮೃತಿ. ಧರ್ಮವನ್ನ ತಿಳಿದವರ ಸ್ಮೃತಿ ಅಂದ್ರೆ ಕೆಲವೊಂದ್ ಸರ್ತಿ ಆ ವೇದದ ಮಾತುಗಳು ಸಿಗುವುದಿಲ್ಲ ನೇರವಾಗಿ, ಆದರೆ ಅದನ್ನ ಸಂಗ್ರಹ ಮಾಡಿ ಮರ್ತು ಹೋಗ್ಬಾರ್ದು ಅಂತ ಅವರು ದಾಖಲೆ ಮಾಡ್ತಾ ಹೋಗ್ತಾರೆ. ಅಂತ ಸ್ಮೃತಿಯನ್ನ ಪ್ರಮಾಣ ಅಂತ ಹೋಗ್ತಾರೆ, ಶಾಸ್ತ್ರ ಅಂತ ಹೇಳ್ತಾರೆ. ಎರಡನೇದು ಶೀಲ. ಶೀಲ ಅಂದ್ರೆ ನಡತೆ. ತದ್ವಿಧಾಂ ಶೀಲಂ. ತದ್ವಿಧಾಂ ಶೀಲಂ ಅಂದ್ರೆ
ಆ ಸಜ್ಜನರು ಕೆಲವೊಂದು ಸರ್ತಿ, ಅದು ಶಾಸ್ತ್ರದಲ್ಲಿ ಎಲ್ಲೂ ನಮಗೆ ಕಾಣೋದಿಲ್ಲ, ಅವರು ನಡೆದು ತೋರಿಸ್ತಾರೆ, ಆಗ ಅದು ಕೂಡ ಪ್ರಮಾಣ ಅಂತ ಆಗುತ್ತೆ. ನಡೆದು ತೋರಿಸುವುದು ಅನ್ನೋದು ಅದು ಇನ್ಸ್ಟಂಟ್ ಆಗಿ ಮತ್ತೆ 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 ಇರುತ್ತೆ. ಯಾವತ್ತೋ ಒಂದು ದಿವಸ ಆದ್ರೆ ಅದು ಕೆಲವೊಂದು ಸರ್ತಿ ಯಾರದ್ದೋ ಆ ಕ್ಷಣದ ಸಮಸ್ಯೆಯನ್ನು ತೀರಿಸುವುದಕ್ಕೋಸ್ಕರ ಇರಬಹುದು, ಅಥವಾ ಹೇಳಿಕೆಗಳು ಕೆಲವೊಂದು ಸರ್ತಿ ಅದು ಹಿಂದೆ ಬೇರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ಹೇಳಿದ್ದಿರ್ಬೋದು. ನಾವು ಅಷ್ಟು ಭಾಗ ಮಾತ್ರ ಕತ್ತರಿಸಿ ಅದರ ಹಿಂದಿನ, ಅದರ ಸುತ್ತಲಿನ ಎಲ್ಲವನ್ನು ಮಾತುಗಳು ಸಂಗ್ರಹ ಮಾಡುವುದಿಲ್ವಲ್ಲ. ವ್ಯಕ್ತಿಯ ಸ್ವಭಾವವನ್ನ, ಆಗದ ಘಟನೆಯನ್ನ. ಅದರಿಂದಾಗಿ ಶೀಲ ಅಂದ್ರೆ ಅದು ನಿರಂತರ ಇರಬೇಕು ಅಂತ ಅರ್ಥ. ಶೀಲ ಅಂದ್ರೆ ಅದು ಒಂದು ದಿವಸದ ಮಾತು ಅಥವಾ ಒಂದು ದಿವಸದ ಅವನ ವರ್ತನೆ ಅಲ್ಲ, ನಿರಂತರ ಅವನ ಜೀವನದಲ್ಲಿ ಏನು ಸಾಗಿರುತ್ತೋ ಅದು ಕೂಡ ಪ್ರಮಾಣ ಅಂತ ಆಗುತ್ತೆ. ಇತಿಹಿ ಸ್ಮೃತಿ, ಹೀಗೆ ಅಲ್ವೇ ದೊಡ್ಡವರು ಹೇಳಿದ್ದು ಪ್ರಮಾಣದ ವಿಷಯದಲ್ಲಿ. ಶಾಸ್ತ್ರ ಅಂದ್ರೆ ಏನು ಅಂತ, ವೇದ ಪ್ರಣಿಹಿತೋ ಧರ್ಮ ಯಧರ್ಮಸ್ತದ್ ವಿಪರ್ಯಯ. ವೇದದಿಂದ ಪ್ರತಿಪಾದ್ಯವಾದದ್ದು, ವೇದ ಪ್ರಣಿಹಿತ ಅಂದ್ರೆ ನಮಗೆ ಉಪದೇಶಿಸಿದ್ದು, ಆದೇಶಿಸಿದ್ದು, ಉಪದೇಶಿಸಿದ್ದಂತ ಅನ್ನೋದ್ರ ಜೊತೆಗೆ, ಹೀಗಿದ್ರೆ ಎಲ್ಲ ಸಮಾಜದ ಮಂದಿಗೂ ಕೂಡ ಅವರವರ ಕೆಲವೊಂದ್ ಸರ್ತಿ ಅವರ ಅರ್ಹತೆ ಏನು ಅಂತ ಗೊತ್ತಿರುವುದಿಲ್ಲ ಆದಾಗ ಕೆಲವನ್ನದು ಬೋಧಿಸುತ್ತೆ. ಅವರಿಗೆ ಅದು ಇಷ್ಟ ಆಗದೆ ಇರ್ಬೋದು ಆ ಕ್ಷಣಕ್ಕೆ, ಆಮೇಲೆ ಅದು ಮಾಡ್ತಾ ಹೋದ್ಮೇಲೆ ಗೊತ್ತಾಗುತ್ತೆ ಕರೆಕ್ಟ್ ಇದೆ ಅಂತ. ಹಾಗಾಗಿ ಮೇಲ್ನೋಟಕ್ಕೆ ನಮಗೆ ಬರುವ ವಿರೋಧಗಳನ್ನ ಸ್ವಲ್ಪ ಹೊತ್ತು ವಿಚಾರ ಮಾಡಿಯೂ ಮತ್ತೆ ಅನ್ನಿಸಿತು ಅಂದ್ರೆ ಸರಿ. ಆದ್ರೆ ನಮಗೀಗಾಗಲೇ ಅದು ಪ್ರಣಿಧಾನ ಮಾಡಿದೆ ಅಂದ ತಕ್ಷಣ ಅದು ಬೇಸರ ಆಗಿ ಅದನ್ನ ಬಿಡ್ತೇವೆ ಅಂದ್ರೆ ಅದರ ಹಿನ್ನೆಲೆಯನ್ನ ಗಮನಿಸಬೇಕು. ಇದು ಭಾಗವತದಲ್ಲಿ ಬಂದ ಮಾತು. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಶ್ರದ್ಧೆ ಅನ್ನೋದು 3 ಬಗೆಯದ್ದು. ಸಹಜವಾಗಿ ದೇಹಿನಾಂ, ದೇಹವುಳ್ಳಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಅಂದ್ರೆ ಇದು ಶರೀರ ಇದ್ರೆ ಮಾತ್ರ ಹೇಳಲಿಕ್ಕಾಗುದು. ಶರೀರ ಇಲ್ಲದೆ ಇದ್ದವರಿಗೆ ಶ್ರದ್ಧೆ ಅಂತ ತಗೊಂಡೇನ್ ಮಾಡುದು? ಅವರು ಇಲ್ಲೇ ಓಡಾಡ್ಕೊಂಡಿರ್ಬೇಕಷ್ಟೇ, ಏನು ಕೆಲಸ ಮಾಡ್ಲಿಕ್ಕಾಗಲ್ಲ. ಕೆಲಸ ಮಾಡ್ಲಿಕ್ಕಾಗುದು ಶರೀರ ಇದ್ರೆ ಮಾತ್ರ. ಆ ಶರೀರ ಸಂಸ್ಕಾರಯುಕ್ತವಾದದ್ದಾದಾಗ ಹೆಚ್ಚು ಹೆಚ್ಚು, ಅಂದ್ರೆ ಬಸ್ಸಿಗೆ ನೀವು ಚೆನ್ನಾಗಿ ಆಯಿಲ್ ಹಾಕಿ, ಪೆಟ್ರೋಲ್ ಚೆನ್ನಾಗಿ ತುಂಬಿಸಿ, ಇಂಜಿನ್ ಕ್ಲೀನ್ ಮಾಡಿ, ಇನ್ನಷ್ಟು ಅಲಂಕಾರ ಮಾಡಿದ್ರೆ ಹೆಚ್ಚು ದೂರ ಹೆಚ್ಚು ಚಂದ ಹೋಗ್ಬೋದು. ಅಲ್ಲಿ ಆಯಿಲ್ ಸರಿ ಇಲ್ಲ ಅಥವಾ ಇನ್ನೇನೋ ಒಂದು ಪ್ರಯಾಣದ ವ್ಯವಸ್ಥೆಗೆ ನೀವು ಹೋಗ್ಬೇಕು ಅಂತಾನೆ ಮನಸ್ಸು ಮಾಡಿದಿರಿ, ಆಮೇಲೆ ಹಾಳಾದ್ರೆ ಅದನ್ನ ಬಿಟ್ಟು ಬೇರೆದ್ರಲ್ಲಿ ನೀವು ಹುಡ್ಕೊಂಡು ಹೋಗ್ತೀರಿ, ನಿಮ್ಮ ಗುರಿ ಏನ್ ಮಿಸ್ ಆಗಲ್ಲ. ಆದ್ರೆ ಪ್ರಯತ್ನ ಮಧ್ಯದಲ್ಲಿ ಮತ್ತೆ ನಿಂತು ಹೋಗುವಂತ ಪ್ರಸಂಗ ಬರುವುದಿಲ್ಲ. ಅದಕ್ಕೆ ಆ ಶ್ರದ್ಧೆ ಎನ್ನುವುದು ಜೀವದ ಸ್ವಭಾವದಲ್ಲಿರುವುದಾದ್ರಿಂದ ಅದಕ್ಕೆ ಬೇಕಿರುವ ಅನುಕೂಲವಾದಂತಹ ಹೊರಗಿನ ಕವಚವನ್ನು ಕೂಡ ಎಷ್ಟು ಚೆನ್ನಾಗಿ ನಾವು ನಡೆಸ್ಕೊಡ್ತೀವೋ ಅಷ್ಟು ಶ್ರಮ ಕಮ್ಮಿ ಆಗತ್ತೆ. ಸಾತ್ವಿಕವಾದ ಶ್ರದ್ಧೆ, ರಾಜಸವಾದ ಶ್ರದ್ಧೆ, ತಾಮಸವಾದ ಶ್ರದ್ಧೆ. ಶ್ರದ್ಧೆ ಅತ್ಯಂತ ಬಲಿಷ್ಠ, ಅದು ಎಂಥದ್ದು ಅನ್ನೋದ್ರ ಮೇಲೆ ಡಿಪೆಂಡ್. 3 ಶ್ರದ್ಧೆಯು ಕೂಡ ಬೇಕಾದಾಗ ಹೋಗುತ್ತಾ ಇರುತ್ತೆ. ಕೊಟ್ಟ ಕುದುರೆಯನ್ನೇರಿದವ ಗುರಿ ಮುಟ್ಟಿದ್ರೆ ಅವನು ದೊಡ್ಡವ ಅಂತ. ಇಲ್ಲ ನನಗೆ ಕುದುರೆ ಸರಿ ಇಲ್ಲ, ನನಗೆ ಆನೆ ಕೊಡ್ಬೇಕಿತ್ತು, ಅಥವಾ ಕುದುರೆಯಲ್ಲಿ ಈ ಜಾತಿ ಸರಿ ಇಲ್ಲ, ನನಗೆ ಆ ಜಾತಿ ಬೇಕಿತ್ತು ಅಂತ ಈ ರೀತಿ ಎಳೆ ಹುಡುಕೋನಿಗೆ ಯಾವ ಗುರಿಯೂ ಕೂಡ ಅವನಿಗೆ ಜೀವನದಲ್ಲಿ ಲಭ್ಯ ಆಗುದಿಲ್ಲ ಅಂತ. ಹಾಗಾಗಿ ಆ ಶ್ರದ್ಧೆ ಅನ್ನೋದು ಪ್ರಧಾನ ಅನ್ನುವ ಮಾತನ್ನ ಕೃಷ್ಣ ನಿರೂಪಣೆ ಮಾಡಿದ. ಹೇಳ್ತೇನೆ ನಾನು 3 ಅದನ್ನು ತಿಳ್ಕೋ. ವಿಭಜ್ಯ 3 ವಿಭಾಗದಲ್ಲಿ ಬಿಡಿಸಿ ಹೇಳಿದ. ತತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧಃ ಸ ಏವ ಸಃ. ಸತ್ವಾನುರೂಪ, ಸತ್ವ ಅಂದ್ರೆ ಮನಸ್ಸು, ಇಲ್ಲಿ ಚಿತ್ತ ಅಂತ.
ಇಂದಿನ ಸಂಸ್ಕಾರಕ್ಕೆ ಅನುಗುಣವಾದ ರೀತಿಯಲ್ಲಿ ಶ್ರದ್ಧೆ ಅನ್ನೋದಿರುತ್ತೆ. ಈಗ ಅವನು ಎಂಥ ವಾತಾವರಣದಲ್ಲಿ ಹುಟ್ಟಿದ್ದಾನೋ ಅದು ಅವನಿಗೆ ಫಸ್ಟ್ ಅದನ್ನೇ ಅದು ಆವರಿಸಿಕೊಳ್ಳುತ್ತೆ. ಹೊರಗಿನ ವಾತಾವರಣ ಸಿಗುವುದು, ಅದನ್ನು ಮನಸ್ಸು ಬೇಗ ಗ್ರಹಿಸುವುದು ನಾವು ಲೋಕದಲ್ಲಿ ನೋಡ್ತೇವೆ. ಅವನು ಹುಟ್ಟುವಾಗಲೇ ದೇವಸ್ಥಾನದ ಪರಿಸರದಲ್ಲಿ ಹುಟ್ಟಿದ್ದ ಅಂದ್ರೆ ಇದು ಮತ್ತೆ ಅಪವಾದಗಳಿವೆ. ಇದಕ್ಕೆ ಹುಟ್ಟಿಯೂ ಬರೀ ಅಲ್ಲಿ ಅನರ್ಥಗಳನ್ನೇ ನೋಡಿ ಬೆಳೆದಿದ್ದ ಅಂದ್ರೆ ಅದನ್ನು ವಿರೋಧಿಸಿಯೂ ಬರ್ಬೋದು. ಆದ್ರೆ ಒಳ್ಳೆ ಅನುಭವವನ್ನೇ ಪಡೆದವನಾಗಿದ್ರೆ ಅವನಿಗೆ ಅದರ ಮೇಲೆ ಶ್ರದ್ಧೆ ಇರುತ್ತೆ. ಮೊದಲಿನಿಂದಲೂ ನಾನು ಹುಟ್ಟಿ ಬಂದ ಮನೆತನದ ಅವನ ಒಳಗಿನ ಶ್ರದ್ಧೆ ಮತ್ತು ಅವನಿಗೆ ಸಿಕ್ಕಿದ ವಾತಾವರಣ ಎರಡೂ ಒಂದೇ ಆದಾಗ ಅವನಿಗೆ ಬಹಳ ಬೇಗ ಸಾಧನೆಗೆ ಮೆಟ್ಟಿಲುಗಳು ಸಿಗ್ತಾ ಹೋಗ್ತವೆ. ಅವನ ಒಳಗೆ ಇರುವ ಶ್ರದ್ಧೆ ಬೇರೆ, ಆದ್ರೆ ಸಿಕ್ಕಿದ ವಾತಾವರಣ ತದ್ವಿರುದ್ಧ ಆದಾಗ ಅವನ ಮನೆಯಲ್ಲಿ ಒಂದು ರೀತಿ ಬಂಧಿಯಾದ ಹಾಗೆ, ಸಿಕ್ಕಿಕೊಂಡವನ ಹಾಗೆ ಒದ್ದಾಡ್ತಿರ್ತಾನೆ. ಅವನಿಗೆ ಅದು ಯಾವುದು ತಲೆಗೆ ಹೋಗ್ತಿರಲ್ಲ, ಆದ್ರೆ ಅವರು ಅದನ್ನ ಬಿಡ್ತಿರಲ್ಲ. ಈಗ 4 ದಿವಸ ಅನ್ಸಿ ಮತ್ತೆ ಅದು ಶಾಂತವಾಯಿತು ಅಂದ್ರೆ ಅದು ಬದಲಾಗುವಂತದ್ದು. 10 ವರ್ಷ ಇದ್ರೂ ಕೂಡ ಅವನ ಮನಸ್ಸಿನಲ್ಲಿ ಅವನದ್ದೇ ಆದ ಒಂದು ಗುರಿ ಬೇರೆ ಇದೆ ಅಂತ ಅವನಿಗೆ ಸ್ಪಷ್ಟ ಇದ್ರೆ ಅವನ ಈ ವಾತಾವರಣದಕ್ಕಿಂತ ವಿಲಕ್ಷಣವಾದ ಒಂದು ಒಳಗಿನ ಗುರಿ ಬೇರೆ ಇದೆ ಅಂತ ಗೊತ್ತಾಗುತ್ತೆ. ಅದು ಸತ್ವಾನುರೂಪ. ಹೊರಗಿನಿಂದ ಬಂದದ್ದು ಸಹಾಯಕ ಅಷ್ಟೇ. ಅವರ ಬೋಧಜನದ ಸಂಸ್ಕಾರ ಮತ್ತು ಸಹಜವಾಗಿ ಜೀವಕ್ಕೆ ಏನು ಅಪೇಕ್ಷಿತವೋ ಅದಕ್ಕೆ ಪುರುಷ. ಈ ವ್ಯಕ್ತಿ ಹೇಗೆ ಅಂದ್ರೆ, ಯಾರೇ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸುವುದು ಹೇಗೆ ಅಂದ್ರೆ ಅವನ ಶ್ರದ್ಧೆ ಹೇಗೋ ಹಾಗೆ ಅವನ ಬದುಕು ಇರುತ್ತೆ. ಅವನ ಶ್ರದ್ಧೆಯಲ್ಲಿ ಅಕಸ್ಮಾತ್ ದೇವರು ದಿಂಡ್ರು ಇತ್ಯಾದಿಗಳ ಬಗ್ಗೆ ಏನು ಅವನಿಗೆ ಪರಿಚಯವೇ ಆಗಿಲ್ಲ ಅಂದ್ರೆ ಅವನು ಅದೇ ರೀತಿ ಬದುಕ್ತಾನೆ. ಅವನಿಗಿರುವ ಆಸಕ್ತಿಗೂ ಅವನಿಗೆ ಸಿಕ್ಕಿದ ವಾತಾವರಣಕ್ಕೂ ಎರಡಕ್ಕೂ ನಾಸ್ತಿಕ್ಯವೇ ಅವನನ್ನು ಆವರಿಸಿಕೊಂಡಿತು ಅಂದ್ರೆ ಅದು ಇನ್ನಷ್ಟು ಬಲಿಷ್ಠವಾಗಿ ಬಿಡುತ್ತೆ. ಅವನ ಹತ್ರ ವಾದ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವನ ಹತ್ರ ಯಾವುದೇ ವಿಷಯವನ್ನ ನಿರೂಪಣೆ ಮಾಡಿ ಅರ್ಥೈಸ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಅವನಿಗೊಂದು ಹೇಳುದ್ ಕಷ್ಟ ಮಾರ್ರೆ ಅಂತ ತಲೆ ಚಚ್ಕೊಳ್ಳೋ ತರ ಆಗುತ್ತೆ. ಯೋ ಯಚ್ಛ್ರದ್ಧ ಸೈವ ಸಹ ಸಾತ್ವಿಕ ಶ್ರದ್ಧಾ ಸಾತ್ವಿಕ ಏವ ಇತ್ಯಾದಿ. ಅದು ಸಾತ್ವಿಕ ಶ್ರದ್ಧೆ ಆಗಿದ್ರೆ ಎಷ್ಟು ಜನ ಅವನನ್ನ ಆ ಸತ್ವದ ಭಾವದಿಂದ ಅಲ್ಲಾಡಿಸ್ಬೇಕು ಅಂತ ಪ್ರಯತ್ನಿಸಿದ್ರು ಕೂಡ ಅವನನ್ನ ಬದಲಾಯಿಸ್ಲಿಕ್ಕಾಗಲ್ಲ. ಅದೇ ಅವನದ್ದು ತಾಮಸ ಶ್ರದ್ಧೆ ಆಗಿಬಿಟ್ಟಿದ್ರೆ, ಪರಿಸರವೂ ಹಾಗೆ ಸಿಕ್ಕಿದೆ, ಅವನ ಒಳಗಿನ ಪ್ರಜ್ಞೆಯೂ ಅದೇ ಇದೆ ಅಂದಾಗ ಇನ್ನಷ್ಟು ಅವನಿಗೆ ಬಲ ಸಿಗುತ್ತೆ. ಯಾಕಂದ್ರೆ ಅವನಿಗೆ ಹೊರಗಿನಿಂದ ಬೇಕಾದಷ್ಟು ದೃಷ್ಟಾಂತಗಳು ಸಿಕ್ಕಿರುತ್ತೆ, ಒಳಗಿನವನ ಅಭಿಪ್ರಾಯವೂ ಅದಕ್ಕೆ ಮೊದಲೇ ಪೂರಕವಾಗಿತ್ತು. ಏನ್ ಮಾಡಿದ್ರು ಅವನನ್ನ ನೀವು ಬದಲಾಯಿಸ್ಲಿಕ್ಕಾಗಲ್ಲ. ರಾಜಸ ಆದ್ರೆ ರಾಜಸ, ಹಾಗೆ ಅವನು ನೀವು ಏನೇ ಹೇಳಿ ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ನಿಮ್ಗೆ ಆಗುದಾದ್ರೆ ಏನಿಲ್ಲ ಅಂದ್ರೆ ಹೊರಡಿ. ಅವನು ಆ ಕಡೆ ದೇವರು ಬೇಡ, ನನಗೆ ನಾಸ್ತಿಕ್ಯವು ದೇವರು ಒಪ್ಪುವವನ ಹತ್ರ ಒಪ್ಪುವವನಾಗಿರ್ತಾನೆ, ಒಪ್ಪದವನ ಹತ್ರ ಒಪ್ಪದವನಾಗಿರ್ತಾನೆ. ಅವನಂತ ವಿಚಿತ್ರ ವ್ಯಕ್ತಿ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ನಾರಾಯಣ. ಸಾತ್ವಿಕಾಃ ದೇವಾನ್ ಯಜಂತೆ, ರಾಜಸಾಃ ಯಕ್ಷರಕ್ಷಾಂಸಿ ಯಜಂತೆ, ಪ್ರೇತಾನ್ ಭೂತಗಣಾಂಶ್ಚ ಯಜಂತೆ. ಯಾರು? ತಾಮಸಾ ಜನ. ಇದಕ್ಕೆ ಕಹ ಸಾತ್ವಿಕ ಶ್ರದ್ಧಾ ಇತ್ಯಾದಿ ವಿಭಜ್ಯ ಯಜಂತ ಇತ್ಯಾದಿನ.
ಇದು ಮತ್ತೆ ಆಚಾರ್ಯರ ಮಾತಿನ ಹಿನ್ನೆಲೆಯಲ್ಲಿ ಹೋದ್ರೆ ಸರಿ ಹೋಗುತ್ತೆ, ಇಲ್ಲ ಅಂದ್ರೆ ಕಷ್ಟ. ಇದ್ರ ಎಚ್ಚರ ಇಲ್ಲದೆ ಹೋದ್ರೆ ಏನೇನೂ ಅರ್ಥ ಆಗುತ್ತಿಲ್ಲ. ಮೇಲೆ ಆ ಶ್ಲೋಕದಲ್ಲಿ ಏನಿದೆ ಮೊದಲು ಹಾಗೆ ನೋಡೋಣ. ಸಾತ್ವಿಕರನ್ನ ಸಾತ್ವಿಕರು ದೇವತೆಗಳನ್ನ, ಯಕ್ಷ ರಾಕ್ಷಸರನ್ನ ರಾಜಸರು, ಭೂತಗಳನ್ನ ಪ್ರೇತಗಳನ್ನ ತಾಮಸ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರು. ಸಾತ್ವಿಕ ಪ್ರಕಾರಗಳು ಯಾವುದು ಅನ್ನೋದು ಮತ್ತೆ ಮುಂದೆ ಯಜ್ಞದಲ್ಲಿ ಊರ್ವಿಲ್ಲ ಅಂತ ಹೇಳುವಾಗ ಗೊತ್ತಾಗತ್ತೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಡಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಶಾಸ್ತ್ರದಲ್ಲಿ ಹೇಳದೇ ಇರುವ ಅತ್ಯಂತ ಘೋರವಾದ ಭಯಂಕರವಾದ ತಪಸ್ಸನ್ನ ಮಾಡುತ್ತಾರೆ. ಶಾಸ್ತ್ರದಲ್ಲಿ ಹೇಳಿರುವುದಿಲ್ಲ, ಆದ್ರೆ ಮೈಯನ್ನ ಚುಚ್ಚಿಸಿಕೊಳ್ಳುವುದು ಏನೇನೋ ಇರುತ್ತೆ, ವಿಚಿತ್ರ ಇರುತ್ತೆ. ಅದು ಕಾವಡಿ ಅಂತ ನಾವು ಹೇಳ್ತೇವೆ. ತುಂಬಾ ಕಠಿಣವಾದ ದೇಹ ದಂಡನೆ ಮಾಡುತ್ತಾರೆ. ರಾವಣ ಸ್ವತಃ ತನ್ನ ತಲೆಯನ್ನು ಕತ್ತರಿಸಿ ಹೋಮಕ್ಕೆ ಹಾಕ್ತಾನೆ. ಅದನ್ನ ಶಾಸ್ತ್ರ ಎಲ್ಲೂ ಹೇಳಲಿಲ್ಲ. ಆದ್ರೆ ಬಹಳ ಜನಕ್ಕೆ ರಾವಣ ಭಯಂಕರವಾದ ಪಂಡಿತ. ಹೌದು, ಅದೇ ಎಂತ ಪಂಡಿತ ಅಂದ್ರೆ ಭಯಂಕರ ಪಂಡಿತ, ಭಯವನ್ನೇ ಉಂಟು ಮಾಡುವ ಪಂಡಿತ. ಅವನು ಅಶಾಸ್ತ್ರ ವಿಹಿತವಾದದ್ದನ್ನು ಮಾಡುತ್ತಾನೆ, ತೀವ್ರವಾದ ದೇಹ ದಂಡನೆಯನ್ನು ನಡೆಸ್ತಾನೆ. ನಡೆಸಿದ ಮೇಲೆ, ನಡೆಸುವ ತನಕ ಏನು ವಿನಯ, ಅಬ್ಬಬ್ಬ, ಅವನನ್ನ ನೀವು ಸಾತ್ವಿಕನು ಇಷ್ಟು ಸಾತ್ವಿಕನಾಗಿರಲ್ಲ ಅಂತ ನೀವು ಅನ್ಕೋಬೇಕು. ಸಾತ್ವಿಕ ಗುಣವೇ ಇಷ್ಟು ಸತ್ವಯುತವಾಗಿರಲ್ಲ ಅಂತ. ಆದ್ರೆ ಅದು ಅಧಿಕಾರ ಸಿದ್ಧಿ ಆಯ್ತು ಅಂದ್ಮೇಲೆ ಡಂಭ ಅಹಂಕಾರ ಸಂಯುಕ್ತ, ಎಲ್ಲ ನಾಟಕ ಆಮೇಲೆ, ಅದರ ಜೊತೆಗೆ ಅಹಂಕಾರ, ಆಮೇಲೆ ಕಾಮ ರಾಗ ಬಲಾನ್ವಿತ, ಅಪೇಕ್ಷೆಗಳು, ಮೋಹ ಮತ್ತು ಅದರ ಮೇಲೆ ಹಠ, ಜಿದ್ದು, ಇಷ್ಟು ಒಟ್ಟೊಟ್ಟಿಗೆ ಸಾಧಿಸ್ತಾ ಹೋಗ್ತಾನೆ ಅಂತ ನಿರೂಪಣೆ ಮಾಡ್ತಿದ್ದಾರೆ. ಸತ್ಕರ್ಮ ಯಾವುದು, ಅಸತ್ಕರ್ಮ ಯಾವುದು ಅನ್ನೋದರ ವಿವೇಚನೆಗೆ ಈ ಅಧ್ಯಾಯ ಹೊರಟಿದೆ ಅಂತ ಆಚಾರ್ಯರ ತಾತ್ಪರ್ಯ. ಸತ್ವಾನುರೂಪ ತಾತ್ಪರ್ಯ ನೋಡ್ತಾ ಇದ್ದೇನೆ. ಸತ್ವಾನುರೂಪ ಜೀವಾನುರೂಪ ಅಥವಾ ಯೇ ಸಾತ್ವಿಕ ಶ್ರದ್ಧಾ ತೇ ಸಾತ್ವಿಕ ಇತಿ ಜ್ಞೇಯಃ ಅನ್ಯೇ ಅನ್ಯಃ ಇತಿ. ಒಂದು ಕಡೆ ಆಚಾರ್ಯರು ಹೊರಗಿನ ಪ್ರಭಾವದ ಸತ್ವ ಹೇಳಿದ್ರು, ಅಲ್ಲಿ ಚಿತ್ತ ಅಂತ ಹೇಳಿದ್ರು. ಇಲ್ಲಿ ಜೀವ ಅಂತ ಹೇಳ್ತಿದ್ದಾರೆ. ಚಿತ್ತ ಅಂದ್ರೆ ನಾವು ಯಾವ ವಾತಾವರಣದಲ್ಲಿದ್ದೇವೋ ಅದರ ಬಲದಿಂದ ಅವನ ಶ್ರದ್ಧೆ ನಿರ್ಮಾಣ ಆಗುತ್ತೆ. ಅದು ಮಾತ್ರ ಸಾಕಾಗುದಿಲ್ಲ, ಅದು ಮಾತ್ರ ಮುಖ್ಯ ಅಲ್ಲ, ಆದ್ರೆ ಅದು ಕೆಲಸ ಮಾಡುತ್ತೆ. ಹೊರಗಿನ ಶರೀರವೂ ಕೂಡ ಚಿತ್ತ ಅಂದ್ರೆ ಶರೀರವೇ. ಆಚಾರ್ಯರು ಇನ್ನೊಂದು ಮುಖದಲ್ಲಿ ಅಂದ್ರೆ ಎರಡೂ ವಿಷಯಗಳನ್ನ ನಾವು ಭಾಷ್ಯ ಮತ್ತು ತಾತ್ಪರ್ಯ ಎರಡನ್ನೂ ನೋಡಿದ್ರೆ ಮಾತ್ರ ಗೀತೆಯ ಒಂದು ವಿಷಯ, ಅಂದ್ರೆ ಅದನ್ನ ಅಲ್ಲಿ ಯಾಕೆ ಹೇಳಿದ್ರು, ಇದನ್ನ ಇಲ್ಲಿ ಯಾಕೆ ಹೇಳಿದ್ರು, ಎಲ್ಲ ಎರಡೂ ಒಟ್ಟಿಗೆ ಹೇಳ್ಬೋದಿತ್ತಲ್ಲ. ಅಂದ್ರೆ ಅದರಿಂದನೇ ಒಂದು ಅಧ್ಯಯನದ ದಾರಿ ಬೇರೆ ತರ ತಿಳ್ಕೊಳತ್ತೆ. ಅಷ್ಟೇ ಓದುದ್ರಿಂದ, ಇಷ್ಟೇ ಓದುದ್ರಿಂದ ಇದು ಒಂಥರದ ಎರಡೂ ಸರಿನೇ. ಆಚಾರ್ಯರು ಅಲ್ಲೊಂಥರ ಮಾತಾಡ್ತಾರೆ, ಇಲ್ಲೊಂಥರ ಮಾತಾಡ್ತಾರೆ ಅಂತ ಅನ್ಕೊಳ್ಬೇಡಿ. ಶ್ಲೋಕಕ್ಕೆ ಎರಡು ಅರ್ಥ ಬರುತ್ತೆ. ಎರಡು ಅರ್ಥದಿಂದಲೂ ಕೂಡ ಶ್ರದ್ಧೆ ಅನ್ನೋದರ ಸ್ವರೂಪ ಚೆನ್ನಾಗಿ ಇನ್ನಷ್ಟು ವಿವರಣೆಗೊಳ್ಳುತ್ತೆ. ತಾತ್ಪರ್ಯ ಹೇಳುವಾಗ ಇಲ್ಲಿ ಹೇಳ್ತಾರೆ, ಶಬ್ದದ ಅರ್ಥವನ್ನು ಬಿಡಿಸಿ ಹೇಳುವಾಗ ಅಲ್ಲಿ ಹೇಳ್ತಾರೆ. ಇಲ್ಲಿ ತಾತ್ಪರ್ಯ ಹೇಳಿದ್ದು ನೋಡಿ, ಇಲ್ಲಿ ವಾಕ್ಯ ರೂಪದಲ್ಲಿ ಹೇಳ್ತಿದ್ದಾರೆ, ಸತ್ವಾನುರೂಪ ಜೀವಾನುರೂಪ.
ಜೀವಕ್ಕೆ ಅನುಗುಣವಾದಂತಹ ಶ್ರದ್ಧೆ. ಅಂದ್ರೆ ನಾನು ಹೇಳಿದೆ ಅಲ್ವಾ, ಎರಡು ಕೆಲಸ ಮಾಡುತ್ತೆ. ಚಿತ್ತ ಅನ್ನೋದು ಹೊರಟು ಹೋಗುತ್ತೆ, ಜೀವ ಅನ್ನೋದು ಬದಲಾಗಲ್ಲ. ಚಿತ್ತ ಅನ್ನೋದು ಈಗ ಏನು ಸಂಸ್ಕಾರ ಸಂಗ್ರಹ ಆಗಿದೆ ಅದ್ರ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ತನ್ನ ಸುತ್ತಲಿನ ಅನುಭವ ಏನಿದೆ, ತಂದೆ ತಾಯಿಗಳಿಂದ ಪಡೆದ ಅನುಭವ ಅಥವಾ ತನ್ನ ಬಂಧು ವರ್ಗದಿಂದ ಪಡೆದ ಅನುಭವ, ನಾರಾಯಣ, ಅದು ತನ್ನ ಶರೀರದಲ್ಲಿ ತಿಂದ ಆಹಾರ ಇರಬಹುದು, ಹೇಳಿದ ಮಾತಿರಬಹುದು, ಅಥವಾ ತನ್ನ ತಂದೆ ತಾಯಿಗಳ ಸಹಜವಾದ ಸ್ವಭಾವ ಅಂದ್ರೆ ಅವರ ನಡತೆಗಳಿರ್ಬಹುದು. ಇದು ಎಲ್ಲವೂ ಕೂಡ ಅವನ ಚಿತ್ತದಲ್ಲಿ ರೆಕಾರ್ಡೆಡ್. ಅದು ಒಂದಿಷ್ಟು ಪುಷ್ ಮಾಡುತ್ತೆ, ಒಂದಿಷ್ಟು ದೂರಕ್ಕೆ ಹೋಗ್ಲಿಕ್ಕೆ ಬೇಕಾದ ವಾಹನದ ಹಾಗೆ. ಆದ್ರೆ ವಾಹನ ಕೆಟ್ಟರು ಕೂಡ ಹೋಗೋನಿಗೆ ಗುರಿ ಸ್ಪಷ್ಟ ಇದ್ರೆ ನಡೆದಾದ್ರೂ ಹೋಗ್ತಾನ ಅವನು. ಹಾಗಾಗಿ ಜೀವದಲ್ಲಿ ಅದಿದ್ರೆ, ಈಗ ಜೀವದಲ್ಲಿ ಇಲ್ಲ, ಚಿತ್ತದಲ್ಲಿ ಮಾತ್ರ ಇದೆ ಅಂದ್ರೆ ವಾಹನ ಕೆಟ್ಟೋದ್ಮೇಲೆ ಅವನಲ್ಲೇ ನಿಂತು ಬಿಡ್ತಾನೆ, ಮತ್ ಮುಂದೆ ಹೋಗಲ್ಲ. ಅದು ಜೀವದಲ್ಲಿದ್ರೆ ಮಾತ್ರ ಅವನು ಇನ್ನಷ್ಟು ಮುಂದಕ್ಕೆ ತನ್ನ, ಈಗ ಎಲ್ಲೋ ಆ ಏನಂತಾರೆ, ವಿಠಲನ ದರ್ಶನಕ್ಕಾಗಿ ಹೋಗೋರು ಇರ್ತಾರೆ ಬಹಳ ಜನ. ಕೆಲವರು ಕೇವಲ ಒಂದು ಎಲ್ರು ಹೋಗ್ತಾರಲ್ಲ ಅಂತ ಹೋಗ್ತಿರ್ತಾರೆ. ಮಧ್ಯದಲ್ಲಿ ಅವರಿಗೆ ಗಾಡಿ ಕೆಟ್ಟೋಯ್ತು ಅಂದ್ರೆ ಸರಿ ವಾಪಸ್ ಹೋಗೋಣ, ಬೇರೆ ಗಾಡಿ ಹಿಡ್ಕೊಂಡು. ಇದನ್ನು ಹಿಡ್ಕೊಂಡು ಇಷ್ಟೆಲ್ಲ ಲಗೇಜ್ ತಗೊಂಡು ಅಲ್ಲಿ ತನಕ ಹೋಗಿ ಅಲ್ಲಿ ರೂಮ್ ಬೇರೆ ಸಿಗಲ್ಲಂತೆ, ತಡ ಆದ್ರೆ ಆಗಲ್ಲಂತೆ ಅಂತ ಅವರಿಗೆ 100 ಸಮಸ್ಯೆಗಳು ಮಾತ್ರ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅವ್ರಿಗೆ ವಿಠಲನೆ ಕಾಣುವುದಿಲ್ಲ. ಅದು ಚಿತ್ತದಲ್ಲಿದ್ದಂತಹ ಅಪೇಕ್ಷೆ ಅಥವಾ ಸಂಸ್ಕಾರ. ಆದ್ರೆ ಅವನಿಗೆ ಮನಸ್ಸಿನಲ್ಲಿ ದೃಢವಾದ ಜೀವದಿಂದ ಬಂದ ಸಂಕಲ್ಪವಾಗಿದ್ರೆ ಅವನು ಹೇಳ್ತಾನೆ ನಡ್ಕೊಂಡು ಹೋಗಿ. ಇವ್ರು ಈಗ ಅಲ್ಲಿ ಹೋಗ್ತಿರ್ತಾರೆ ತುಂಬಾ ಜನ ನಡ್ಕೊಂಡು, ಏನ್ ಬೇಕೋ ಅಷ್ಟನ್ನ ಕಟ್ಕೊಂಡು ಲಗೇಜ್ ಅನ್ನ ಗಾಡಿಯಲ್ಲಿ ಬಿಟ್ಟು ರಿಪೇರಿ ಆದ್ಮೇಲೆ ಅವ್ನು ಅಲ್ಲಿಗೆ ಬರ್ತಾನೆ ಅಂದ್ರೆ ಬರಲಿ, ಇಲ್ಲ ಅಂದ್ರೆ ಅವ್ನ ಮನೆಗೆ ತಗೊಂಡೋಗ್ಲಿ, ನಾವಂತೂ ಹೋಗುದು ಅಂತ ಅವನು ಜೀವದಲ್ಲಿ ಆ ವಿಠಲನ ಪ್ರೀತಿ ಇದ್ದದ್ದು ಹೌದಾದ್ರೆ ಅವನು ಗುರಿಯನ್ನ ಸಾಧಿಸ್ತಾನೆ. ಇದು ಈ ಸಾತ್ವಿಕ ಶ್ರದ್ಧೆ ಅನ್ನೋದು ಅವನ ನಿಜವಾದ ಸಾತ್ವಿಕತ್ವವನ್ನ ಅರ್ಥ ಮಾಡಿಸುತ್ತೆ. ಅನ್ಯೇ ಅನ್ಯ, ಜೀವದಲ್ಲಿ ಆ ಸತ್ವ ಇಲ್ಲ ಅಂದ್ರೆ, ಕೇವಲ ಚಿತ್ತದಲ್ಲಿರುವುದಾದ್ರೆ ಅವ್ರ ಮಧ್ಯದಲ್ಲಿ ಕೈ ಬಿಡ್ತಾರೆ. ಕೆಲವೊಂದ್ ಸರ್ತಿ ಅಲ್ಲಿಂದ ವಿರೋಧ ಶುರುವಾಗುತ್ತೆ ಅವರಿಗೆ ಮನಸ್ಸಿನಲ್ಲಿ. ವಿರುದ್ಧವಾದ ಗುಣ ಇದ್ದಿದ್ದವುದಾಗಿದ್ರೆ, ಅದು ತಾಮಸ ಆಗಿದ್ರೆ, ದೇವ್ರು ಎಲ್ಲಿದ್ದಾನೆ? ದಾರಿಯಲ್ಲೇ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿ ನನ್ನವರನ್ನೆಲ್ಲ ಕಳ್ಕೊಳ್ಳುವ ಹಾಗಾಯ್ತು ನನಗೆ. ಆದ್ರಿಂದ ಈ ದೇವರು ಇಲ್ಲ, ದಿಂಡ್ರು ಇಲ್ಲ, ಈ ಶಾಸ್ತ್ರವೂ ಇಲ್ಲ, ಧರ್ಮವೂ ಇಲ್ಲ, ಎಲ್ಲ ನಾಸ್ತಿಕರು, ಏನು ಆಸ್ತಿಕರು ಕಟ್ಟಿಕೊಂಡ ಬೂಟಾಟಿಕೆ ಅಂತ ತನಗೆ ಅದು ಕೆಟ್ಟ ಎಕ್ಸ್ಪೀರಿಯನ್ಸ್ ಇಂದ ಜಗತ್ತಲ್ಲಿ ಒಳ್ಳೆತನನೇ ಇಲ್ಲ ಶ್ರದ್ಧೆಯಲ್ಲಿ ಪರ್ಯವಸಾನಗೊಳ್ತಾನೆ. ಯಾಕೆಂದ್ರೆ ಅವನ ಜೀವನದಂತದ್ದು ಅದರ ಬಗ್ಗೆ ಆಸಕ್ತಿ ಇಲ್ಲದೆ ಲೋಕದಲ್ಲಿ ಎಲ್ಲರೂ ಮಾಡ್ತಾರೆ ಅಂತ ಅವ್ನು ಮಾಡ್ತಿರ್ತಾನೆ. ಈ ಘಟನೆ ಆದ್ಮೇಲಂತೂ ನಿಶ್ಚಯವಾಗಿ ಅವನಿಗೆ ಒಂದು ಅನುಭವ ಸಿಕ್ಕಿತಲ್ಲ, ನಾನೇನ್ ಅನ್ಕೊಂಡ್ನೋ ದೇವರನ್ನ ನಂಬಿದ್ರೆ ಏನೂ ಸರಿ ಹೋಗಲ್ಲ ಅನ್ನೋ ಒಂದು ವಿಷಯಕ್ಕೆ ಅವನಿಗೆ ಬೇಕಿರುವಂತಹ ಘಟನೆ ಸಿಕ್ಕಿತಲ್ಲ, ಅವನು ಈ ಶಾಸ್ತ್ರ ಯಾವುದೂ ಸರಿ ಇಲ್ಲ, ಎಲ್ಲರೂ ಕೂಡ ಮೋಸಗಾರರೇ, ಎಲ್ಲವೂ ಕೂಡ ಅನ್ಯಾಯ ಮಾಡ್ತಾರೆ ಅಂತ ಅವನು ಅದನ್ನೇ ದೃಢ ಮಾಡಿಕೊಂಡು ಎಲ್ಲರಿಗೂ ಅದನ್ನೇ ಬೋಧಿಸ್ತಾ ಹೋಗ್ತಾನೆ. ಆಮೇಲೆ ಇದು 3 ತರದ ಶ್ರದ್ಧೆಯಲ್ಲಿ, ಶ್ರದ್ಧಾಮಯ ಅಂದ್ರೆ ಶ್ರದ್ಧಾರೂಪ. ಶ್ರದ್ಧೆ ಅಂದ್ರೆ ಶ್ರದ್ಧೆ ಎಲ್ಲೋ ಕಡೆ ಕೆಜಿ ತುಂಬಿಕೊಂಡಿರುತ್ತೆ ಅಂತ ಅರ್ಥ ಅಲ್ಲ. ಶ್ರದ್ಧೆ ಮತ್ತು ಜೀವ ಎರಡು ಒಂದೇ. ಶ್ರದ್ಧೆ ಮತ್ತು ಜೀವ ಒಂದೇ, ಶ್ರದ್ಧೆ ಮತ್ತು ಯೋಗ್ಯತೆ ಒಂದೇ, ಶ್ರದ್ಧೆ ಮತ್ತು ಕರ್ಮ ಒಂದೇ, ಶ್ರದ್ಧೆ ಮತ್ತು ಸ್ವಭಾವ ಒಂದೇ, ಶ್ರದ್ಧೆ ಮತ್ತು ಗುಣ ಒಂದೇ. ಸಾರಿ, ಜೀವ ಮತ್ತು ಶ್ರದ್ಧೆ ಒಂದೇ, ಜೀವ ಮತ್ತು ಸ್ವಭಾವ ಒಂದೇ, ಜೀವ ಮತ್ತು ಕರ್ಮ ಒಂದೇ, ಜೀವ ಮತ್ತು ಯೋಗ್ಯತೆ ಒಂದೇ, ಯಾವುದು ಬೇರೆ ಅಲ್ಲ. ಅದು ಕೊನೆಗೆ ನೀವು ಜೀವ ಮತ್ತು ಶ್ರದ್ಧೆ ಒಂದೇ, ಜೀವ ಮತ್ತು ಸ್ವಭಾವ ಒಂದೇ, ಶ್ರದ್ಧೆ ಮತ್ತು ಸ್ವಭಾವ ಒಂದೇನಾ ಅಂದ್ರೆ ಅವನದ್ದೇ ಅಂತ ಹೇಳ್ಬೋದು. ಸ್ವಭಾವ ಮತ್ತು ಶ್ರದ್ಧೆ ಒಂದೇ ಅಂತ ಹೇಳುದು ಕಷ್ಟ. ಜೀವ ಹೌದು, ಅದು ಜೀವದ ಬೇರೆ ಬೇರೆ ಗುಣ. ಈಗ ಆ ಪಾತ್ರೆ ಬೆಳ್ಳಗಿದೆ, ಪಾತ್ರೆ ಭಾರ ಇದೆ, ಎರಡು ಪಾತ್ರೆನೆ. ಆದ್ರೆ ನನಗೆ ಬೆಳ್ಳಗೆ ಮತ್ತು ಭಾರ ಒಂದೇ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಪಾತ್ರೆ ಮತ್ತು ಭಾರ
ಎರಡು ಒಂದೇ. ಪಾತ್ರೆ ಮತ್ತು ಆಕಾರ ಎರಡು ಒಂದೇ. ಆದ್ರೆ ಆಕಾರ ಮತ್ತು ಭಾರ, ಆಕಾರವನ್ನ ತೂಗ್ಲಿಕ್ಕಾಗಲ್ಲ, ಭಾರವನ್ನ ನಿಮಗೆ ಆಕೃತಿಯ ರೂಪದಲ್ಲಿ ತೋರಿಸ್ಲಿಕ್ಕೆ ಬರಲ್ಲ. ಆಕಾರ ಅಂದ್ರೆ ಹೀಗೆ ಅಂತ ತೋರಿಸ್ಬೋದು, ಭಾರ ಅಂದ್ರೆ ಹೀಗೆ ಅಂತ ತೋರಿಸ್ಲಿಕ್ಕಲ್ಲ, ಅದನ್ನು ಎತ್ತಿ ತೋರಿಸ್ಬೇಕು. ಅದರದ್ದು ಮೀಟರ್ಗಳು ಬೇರೆ ಬೇರೆ ಇರ್ತವೆ. ಜೀವದಲ್ಲೂ ಹಾಗೆ ಶ್ರದ್ಧೆ ಬೇರೆ, ಸ್ವಭಾವ ಬೇರೆ, ಯೋಗ್ಯತೆ ಬೇರೆ, ಕರ್ಮ ಬೇರೆ. ಅದೆಲ್ಲವೂ ಜೀವವೇ. ಅದೆಲ್ಲವೂ ಜೀವದ್ದೇ ರೂಪ, ಜೀವದ್ದೇ ಭಾಗ. ಆದ್ರೆ ಜೀವ ಬಿಟ್ಟು ಬೇರೆ ಅಲ್ಲ, ಭಾಗ ಅಂತ ಅರ್ಥ ಆಗ್ಲಿಕ್ಕೋಸ್ಕರ ಹೇಳಿದ್ದು. ಶ್ರದ್ಧಾ ಸ್ವರೂಪಂ ಜೀವಸ್ಯ ತಸ್ಮಾತ್ ಶ್ರದ್ಧಾ ವಿಭೇದತಃ ಉತ್ತಮಾಧಮ ಮಧ್ಯಮ ಉತ್ತಮಾಧಮ ಮಧ್ಯಾಸ್ತು ಜೀವಾಜ್ಞೇಯ ಪೃಥಕ್ ಪೃಥಕ್. ಶ್ರದ್ಧಾ ಜೀವದ ಸ್ವರೂಪ. ತಸ್ಮಾತ್ ಶ್ರದ್ಧಾ ವಿಭೇದತಃ, ವಿಭೇದತಃ ಭಾಗ ಮಾಡಿದ್ರೆ ಉತ್ತಮ ಅಧಮ ಮಧ್ಯಮ ಅಂತ ಜೀವ ಜ್ಞೇಯ ಪೃಥಕ್ ಪೃಥಕ್, ಅದು ಬೇರೆ ಬೇರೆ ಜೀವಗಳು. ಜೀವಗಳು ಬೇರೆ ಬೇರೆನೆ. ದುಷ್ಟರು ಎಂದೂ ಕೂಡ ಸಾತ್ವಿಕತೆಯನ್ನು ಒಪ್ಕೊಳ್ಳಲ್ಲ. ಸಾತ್ವಿಕರು ಎಂದೂ ಕೂಡ ದೌಷ್ಟ್ಯವನ್ನ ತಮ್ಮ ಸಹಜ ಗುಣ ಅಂತ ಸ್ವರೂಪಭೂತ ಶ್ರದ್ಧೈವ ತಮೋಗಾನ ವಿಮೋಕ್ಷಿಣಾಂ ಶಿಷ್ಯತೆ ಸಂಸ್ಕೃತಿ ಸ್ಥಾನಾಂ ಶ್ರದ್ಧಾರೂಪಂ ಮನೋಪರಂ. ಇನ್ನು ಅನೇಕ ವಿಷಯಗಳನ್ನು ನಿರೂಪಣೆ ಮಾಡ್ತಾನೆ ಕೃಷ್ಣ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸ್ಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.